ಹೆಲೋ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್ಸ್. ನಾನು ಸಂತೋಷ್. ಬನ್ನಿ, ನೆನ್ನೆ ಹಾಕಿದಂಥ ವಿಡಿಯೋಗೆ ಪಾರ್ಟ್ 2 ಕಂಟಿನ್ಯೂಯೇಷನ್ ವಿಡಿಯೋ ನೋಡೋಣ. ನಾನು ಹೇಳ್ದಾಗೆ ನಾವು ಯಾಗಂಟಿ ಉಮಾಮಹೇಶ್ವರಿ ದೇವಸ್ಥಾನದ ಫುಲ್ ವಿಡಿಯೋ ಕಂಪ್ಲೀಟ್ ಸಿನಿಮ್ಯಾಟಿಕ್ ಶೂಟ್ ಮಾಡಿದ್ರಿ. ಸೊ ಫುಲ್ ಟೆಂಪಲ್ ವ್ಯೂ ತೋರಿಸ್ತೀನಿ. ಒಟ್ಟು ಈ ಟೆಂಪಲಲ್ಲಿ ಯಾವ್ಯಾವ ಜಾಗ ಇದೆ ಆ ಜಾಗ ಎಲ್ಲ ಕವರ್ ಮಾಡಿದ್ದೀವಿ. ಬಟ್ ಒಳಗಡೆ ಕ್ಯಾಮ್ರಾಸ್ ಅಲೋ ಇಲ್ದಿರೋ ಜಾಗದಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಅದನ್ನು ಗೊತ್ತಿಲ್ದಿರೋ ಫೋನಲ್ಲಿ ಕೆಲವೊಂದು ಫುಟೇಜಸ್ ರೀಲ್ಸ್ ಶೂಟ್ ಮಾಡಿದ್ದೀವಿ. ಆ ರೀಲ್ಸ್ನ ಸಪ್ರೇಟಾಗಿ ರೀಲ್ಸ್ ಹಾಕ್ಬಿಟ್ಟು ಇದನ್ನ ವೀಡಿಯೋನ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಆ ರೀಲ್ಸಲ್ಲಿರುವ ಮೇಯ್ನ್ ದೇವಸ್ಥಾನ ದೇವ್ರುಗಳು ನೋಡ್ಬೋದು. ಅಪಾರ್ಟ್ ಫ್ರಮ್ ಗರ್ಭಗುಡಿ ಮೇಯ್ನ್ ಜಾಗ ಬಿಟ್ಟು ಮಿಕ್ಕಿದೆಲ್ಲ ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಸೊ ನೋಡಿ, ಇದೆ ಎಂಟ್ರೆನ್ಸು. ಫಸ್ಟ್ ಒಳಗಡೆ ಹೋಗಿದ ತಕ್ಷಣ ದೊಡ್ಡ ಕಲ್ಯಾಣಿ ಸಿಗುತ್ತೆ. ಈ ಕಲ್ಯಾಣಿ ಈ ನೀರಿಂದ ಒಂದು ಸೀಕ್ರೆಟ್ ಇದೆ. ಕಂಟಿನ್ಯೂಸ್ ನೀರು ಇನ್ಫ್ಲೋ ಆಗ್ತಾ ಇರುತ್ತೆ ಬೆಟ್ಟದಿಂದ. ಸೊ ಆರಾಮಾಗಿ ಸಮ್ಮರ್ ಟೈಮಲ್ಲಿ ಯಾವಾಗ ಹೋದ್ರೂ ಆ ನೀರಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಬಟ್ ತುಂಬ ಜನ ಜಾಸ್ತಿ ಇದು ಮಾಡ್ತಿರೋದ್ರಿಂದ ಯಾವತ್ತು ಅದು ರೂಲ್ಸ್ ತಂದು ಸ್ಟಾಪ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಬಿಟ್ಟಿದ್ದಾರೆ. ಚೆನ್ನಾಗಿದೆ, ನೀರು ಆಟ ಆಡೋಕ್ಕೆ ಆಡ್ತಿದ್ದಾರೆ ಎಲ್ಲರೂ. ನೋಡಿ, ನಮ್ಮ ಬಾಯ್ಸ್ ಕಾರಲ್ಲಿ ಮಲಗಿದ್ರು. ಈಗ ಫುಲ್ ಆ್ಯಕ್ಟಿವ್ ಆಗಿ ಕಲ್ಯಾಣಿಯಲ್ಲಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ವಾಪಸ್ಸು. ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲೇ ಕಲ್ಯಾಣಿಗೆ ನೀರು ಹೆಂಗೆ ಬರುತ್ತೆ ಅಂತ. ಇಲ್ಲಿಂದ ಬರುತ್ತೆ. ಸೊ ಇಲ್ಲಿಂದ ಸ್ಟ್ರೈಟಾಗಿ ಮೇಲೆ ಇನ್ನೊಂದು ಬೆಟ್ಟದಲ್ಲಿ ಒಂದು ಚಿಕ್ಕದಾಗಿ ಒಂದು ಹಳ್ಳ ಇದೆ. ಬೆಟ್ಟದಿಂದ ಬರೋ ನೀರು ಆ ಹಳ್ಳಕ್ಕೆ ತುಂಬಿ ಅಲ್ಲಿಂದ ಒಂದು ನಂದಿ ಬಾಯಿಂದ ಹೊರಗೆ ಬರುತ್ತೆ. ಸೊ ಅದು ಚಾನಲೈಸ್ಡ್ ಆಗಿ ಪ್ಯಾಸೇಜಿಂದ 2 ಬೆಟ್ಟ ದಾಟಿ ಆ ದೊಡ್ಡ ಕಲ್ಯಾಣಿಗೆ ಬಂದು ಬೀಳುತ್ತೆ. ತಿರ್ಗಿ ಅಲ್ಲಿಂದ ನೀರು ಹಂಗೆ ಆಚೆ ಹೋಗುತ್ತೆ. ನೋಡಿ, ಇದೆ ನೀರು. ಇಲ್ಲೂ ಫಸ್ಟ್ ಬೆಟ್ಟದಿಂದ ಇಲ್ಲಿ ಬಂದು ಕೆಳಗಡೆ ಬಿದ್ದು ಇಲ್ಲಿಂದ ಕಲ್ಯಾಣಿಗೆ ಹೋಗೋದು. ಸೊ ಇದೇ ಮೇಯ್ನ್ ಜಾಗ. ದ ಮೋಸ್ಟ್ ಫೇಮಸ್ ಆಗಿರುವಂಥ ಪುಷ್ಪ 2 ಸೀಕ್ವೆನ್ಸ್ ಶೂಟ್ ಮಾಡಿರೋ ಜಾಗ ಇದು. ನೀವು ಫಿಲಮ್ ನೋಡಿದರೆ ಗೋಲ್ಡನ್ ಕಿರೀಟ ದೇವ್ರಿಗೆ ಕೊಡೋಕ್ಕಂತ ಫುಲ್ ಫ್ಯಾಮಿಲಿ ಬರುತ್ತೆ. ಸೊ ಆ ಸೀಕ್ವೆನ್ಸ್ ಶೂಟ್ ಮಾಡಿರೋಂಥ ಜಾಗ. ಮತ್ತು ಅಗೇನ್ ರೀಸೆಂಟಾಗಿ ಬಾಲಯ್ಯ ಅವ್ರದ್ದು ಒಂದು ಸಾಂಗ್ ಶೂಟ್ ಮಾಡಿದ್ದಾರೆ ಅದೇ ಜಾಗದಲ್ಲಿ. ಇದೇ ಮೇಯ್ನ್ ಟೆಂಪಲ್ಲು, ಉಮಾಮಹೇಶ್ವರಿ ದೇವಸ್ಥಾನ. ಇಲ್ಲಿರೋ ನಂದಿನೇ ಗ್ರೋವಿಂಗ್ ನಂದಿ ಇದು. ಸೊ ಎವ್ರಿ 20 ಇಯರ್ಸ್ಗೆ 1 ಇಂಚೇನೋ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಆಲ್ಮೋಸ್ಟ್ ಬೆಳೆದಿದೆ, ಪ್ರೂಫ್ ಇದೆ ಅದಕ್ಕೆ. ಸೈಡಲ್ಲಿ ಸ್ಟೋನ್ಸ್ ಎಲ್ಲ ಕ್ರ್ಯಾಕ್ ಆಗಿದೆ. ನೋಡಿ, ನಾನು ಹೇಳ್ತಿದ್ನಲ್ಲ, ಈ ಬೆಟ್ಟಗಳಿಂದ ಬರೋ ನೀರು ಇಲ್ಲಿಂದ ಬಂದು ಇದೊಂದು ಚಿಕ್ಕ ಪಾಂಡ್ ಥರ ಇದೆ. ಇಲ್ಲಿ ಈ ಸಿಂಹದ ಬಾಯಿಂದ ನೀರು ಬರುತ್ತೆ. ಸೊ ಇಲ್ಲಿ ಸ್ಟೋರ್ ಆಗಿ ಇದರಿಂದ ಓವರ್ಫ್ಲೋ ಆಗೋ ನೀರೇನೆ ಅಲ್ಲಿ ಚಾನಲೈಸ್ಡ್ ಆಗಿ ಕೆಳಗಡೆ ಕಲ್ಯಾಣಿಗೆ ಹೋಗೋದು. ತುಂಬ ಕ್ಲಿಯರ್ ಆಗಿದೆ ನೀರು, ಚೆನ್ನಾಗಿದೆ. ಫಿಶಸ್ ಎಲ್ಲ ಬಿಟ್ಟಿದ್ರು. ಆ್ಯಕ್ಚುಲಿ ದೇವಸ್ಥಾನ ಮತ್ತು ಕೇವ್ಸ್ ಎಲ್ಲ ಮೇಲೆ ತುಂಬ ಹಳೆಯದು ಕೇವ್ಸ್ ಇದೆ. ಒಂಥರ ನೇಚರಲ್ಲಿ ಕವರ್ ಆಗಿರೋಂಥ ಜಾಗ. ತುಂಬಾ ಬ್ಯೂಟಿಫುಲ್ ಆಗಿದೆ. ವಿಸಿಟ್ ಮಾಡೋರು ಆಲ್ಮೋಸ್ಟ್ ಮಧ್ಯಾಹ್ನದ ವಿಸಿಟ್ ಮಾಡಬೇಡ್ರಿ. ಬಿಸಿಲು ಇರುವಾಗ ನಡೆಯೋಕ್ಕಾಗಲ್ಲ, ಕಲ್ಲು ಹೆವಿ ಸುಡುತ್ತೆ. ನಾವು ಸಾಯಂಕಾಲ 4:30 ಆ ಟೈಮಲ್ಲಿ ಹೋದಾಗ್ಲೇ ಬಿಸಿ ಇನ್ನೂ ಇತ್ತು. ಇನ್ನು ಮಧ್ಯಾಹ್ನ ಹೋಗ್ಬೇಕಾದ್ರೆ ಕಾಲು ತುಂಬಾ ಸುಡುತ್ತೆ. ನೋಡಿ, ವಿಡಿಯೋ ಬಾಂಬರ್ಸ್ ವಿಡಿಯೋ ಶೂಟ್ ಮಾಡ್ತಿದ್ರೆ ಅಡ್ಡ ಬರ್ತಾರೆ. ಆ್ಯಕ್ಚುಲಿ 3 ಕೇವ್ ಇದೆ. ಫಸ್ಟ್ ಕೇವಲ್ಲಿ ಶಿವಲಿಂಗ ಇದೆ, ಮತ್ತು ಸೆಕೆಂಡ್ ಕೇವಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ಮತ್ತು ಥರ್ಡ್ ಕೇವಲ್ಲಿ ಇನ್ನೊಂದು ಲಿಂಗ ಇದೆ, ಮತ್ತು ಚಿಕ್ಕದು ಬೇರೆ ದೇವರೆಲ್ಲ ಇದ್ದಾರೆ. ಬಟ್ ಯಾವುದ್ರಲ್ಲೂ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಬಟ್ ನಾವು ಗೊತ್ತಿಲ್ದಿರೋ ಫೋನಲ್ಲಿ ಹಿಡ್ದಿರೋ ಶಾರ್ಟ್ಸ್ ಮಾತ್ರ ಇದೆ. ಅದನ್ನು ಸಪ್ರೇಟಾಗಿ ಹಾಕ್ತೀನಿ ನಿಮಗೆ.
అమ్మా బిందెలు ఉన్నాయి కదా నిన్న కూడా నీళ్ళు ముందే కదా ನೋಡಿ ಇದೇನೆ ಶಿವಲಿಂಗ ಇರೋ ಕೇವು. ತುಂಬಾ ಸ್ಟೀಪ್ ಇದೆ ಆ್ಯಕ್ಚುಲಿ. ಅಷ್ಟೊಂದೇನು ಕಷ್ಟ ಆಗಲ್ಲ, ಬಟ್ ಎಕ್ಬೋದು. ಸ್ಟೀಪ್ ಇದೆ, ಫುಲ್ ಡಾರ್ಕ್ ಇರುತ್ತೆ ಒಳಗಡೆ. ಮೇಲೆ ಹೋದಾಗ ಒಳ್ಳೆ ವ್ಯೂ ಕಾಣಿಸುತ್ತೆ. ನೋಡಿ ಇದು ವೆಂಕಟೇಶ್ವರ ಸ್ವಾಮಿ ಕೇವ್. ಈ ಜಾಗನೇ ಆಲ್ಮೋಸ್ಟ್ ತುಂಬ ಮೂವಿ ರೀಸೆಂಟಾಗಿ ಶೂಟ್ಸ್ ಮಾಡಿದ್ದಾರೆ ಇಲ್ಲಿ. ಓಕೆ ಗೈಸ್, ಫೈನ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮೆಲ್ಲಂ దిగురి పడతారు